ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ದಾಲ್ ಫ್ರೈ ಮಾಡಿದ್ದೇನೆ. ತೊಗರಿಬೇಳೆ ಯೂಸ್ ಮಾಡಿದ್ದು ತುಂಬಾನೇ ಟೇಸ್ಟಿಯಾಗಿ ಬಂದಿದೆ. ಇದರ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ದಾಲ್ ತಡ್ಕ ಇದು ರೈಸ್, ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೆಸಿಪಿಯನ್ನು ಹೇಗೆ ಮಾಡೋದೆಂದು ಬನ್ನಿ ನೋಡೋಣ. ತುಂಬಾನೇ ಟೇಸ್ಟಿಯಾಗಿರುತ್ತದೆ. ಇಲ್ಲಿ ನಾನು 1 ಕಪ್ನಷ್ಟು ತೂರ್ ದಾಲ್ ಅಂದರೆ ತೊಗರಿಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಚಂದ ಮಾಡಿ ನೀರಲ್ಲಿ ತೊಳೆದು ಒಂದು 10 ನಿಮಿಷ ನೆನೆ ಹಾಕಬೇಕು. ಒಂದು ಕಪ್ನಷ್ಟು ತೆಗೆದುಕೊಂಡದ್ದು ಅದನ್ನು ಚಂದ ಮಾಡಿ ತೊಳೆದು ನೆನೆ 10 ನಿಮಿಷ ಸಾಕು ನೆನೆ ಹಾಕಲಿಕ್ಕೆ. ಈಗ ನೆನೆ ಹಾಕಿದ್ದ ಬೇಳೆಯನ್ನು ನಾನೊಂದು ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ಈಗ ಅದಕ್ಕೆ 1 ಕಪ್ಪಿನಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ಈ ಕುಕ್ಕರ್ಗೆ ಈಗ ನಾನು ಕಟ್ ಮಾಡಿದ ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೇನೆ. ಟೊಮೆಟೊ ಒಂದು ಸ್ಲೈಸ್ ಮಾಡಿದ 2, ಈರುಳ್ಳಿ 2 ಕಟ್ ಮಾಡಿದ್ದು, ಹಾಗೂ ಹಸಿಮೆಣಸಿನಕಾಯಿ ಒಂದು 2 ತೆಗೆದುಕೊಂಡಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಈಗ ಇದಕ್ಕೆ 1 ಕಪ್ಪಿನಷ್ಟು ನೀರನ್ನು, ಜಾಸ್ತಿ ಬೇಡ ಸ್ವಲ್ಪ ಸಾಕು, 1 ಕಪ್ಪಿನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಒಲೆಯನ್ನು ಉರಿಸಿ ಕುಕ್ಕರನ್ನು ಇಟ್ಟು 4 ವಿಶಿಲ್ ತೆಗೆದರೆ ಸಾಕು. ನೋಡಿ ಬೆಂದಿದೆ. ಈಗ ಇದನ್ನು ಒಂದು ಸಣ್ಣ ಕಂಟೈನರ್ಗೆ ಹಾಕ್ತಾ ಇದ್ದೇನೆ. ಒಂದು ಸಣ್ಣ ಬೌಲ್ಗೆ ಹಾಕಿದರೆ ಸಾಕು. ಈಗ ಅದಕ್ಕೆ ಬೇಕಾದ ಒಗ್ಗರಣೆಯನ್ನು ರೆಡಿ ಮಾಡೋಣ. ಇಲ್ಲಿ ನಾನು 1 ದೊಡ್ಡ ಚಮಚದಷ್ಟು ತುಪ್ಪವನ್ನು ತೆಗೆದುಕೊಂಡಿದ್ದೇನೆ. ತುಪ್ಪ ಇಲ್ಲದ್ರೆ ನೀವು ಎಣ್ಣೆಯನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಸಾಸಿವೆ ಸಿಡಿತಾ ಇರುವಾಗ ಅದಕ್ಕೆ ಒಂದು 2 ಬ್ಯಾಡಗಿ ಚಿಲ್ಲಿಯನ್ನು ಹಾಕ್ತಿದ್ದೇನೆ, ಡ್ರೈ ಚಿಲ್ಲಿ. ಈಗ ಅದಕ್ಕೆ ಸ್ವಲ್ಪ ಕರಿಬೇವು ಎಲೆಯನ್ನು ಹಾಕ್ತಾ ಇದ್ದೇನೆ. ಕೊಚ್ಚಿದ ಶುಂಠಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಗ್ಯಾಸನ್ನು ಮಂದ ಉರಿಯಲ್ಲಿಟ್ಟು ಅರೋಮ ಬರೋ ತನಕ ಫ್ರೈ ಮಾಡಬೇಕು. ಇದು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಈಗ ಅದಕ್ಕೆ ಸ್ವಲ್ಪ ಹಿಂಗುವನ್ನು ಹಾಕ್ತಿದ್ದೇನೆ. ಹಿಂಗು ಹಾಕೋದ್ರಿಂದ ಒಳ್ಳೆ ಪರಿಮಳ ಸಹ ಬರ್ತದೆ. ಹಿಂಗು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ 1 ಚಮಚದಷ್ಟು ನಾನು ಕೊತ್ತಂಬರಿ ಪೌಡರನ್ನು ಹಾಕ್ತಿದ್ದೇನೆ. ಅರ್ಧ ಚಮಚದಷ್ಟು ಜೀರಿಗೆ ಪೌಡರನ್ನು ಕೂಡ ಸೇರಿಸ್ತೇನೆ. ಮತ್ತು 1 ಚಮಚದಷ್ಟು ಮೆಣಸಿನ ಪೌಡರನ್ನು ಕೂಡ ಹಾಕ್ತೇನೆ. ಅರ್ಧ ಚಮಚ ಅರಶಿನ ಪೌಡರ್ ಸಹ ಕೂಡ ಹಾಕಬಹುದು. ಈಗ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ. ಒಂದು 5 ಸೆಕೆಂಡ್ ಮಿಕ್ಸ್ ಮಾಡಿದರೆ ಸಾಕು, ಇಲ್ಲದ್ರೆ ಅದು ಸೀದು ಹೋಗ್ತದೆ. ಈಗ ಅದನ್ನು ಒಂದು ಆಗ ತೆಗೆದಿಟ್ಟ ಬೌಲ್ಗೆ ಇದನ್ನು ಹಾಕಬೇಕು. ಒಗ್ಗರಣೆಯನ್ನು ಹಾಕೋದು. ಒಗ್ಗರಣೆಯನ್ನು ಸೇರಿಸಿದ ಬಳಿಕ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದರ ಮೇಲೆ ಹಾಕಬೇಕು.
ಈಗ ನೋಡಿ ತಯಾರಾಗಿದೆ ನಮ್ಮ ದಾಲ್ ತಡ್ಕ ದಾಲ್ ಫ್ರೈ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.